ಎಲ್ರಿಗೂ ಗುಡ್ ಮಾರ್ನಿಂಗು. ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ಬೆಂಡೆಕಾಯಿ ಸಾಂಬಾರು, ಹುಳಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀವಿ. ಇದು ಈ ಕಡೆ ಬೆಂಗಳೂರು ರೆಸಿಪಿ, ಉತ್ತರ ಕನ್ನಡ ರೆಸಿಪಿ ಏನಲ್ಲ ಇದು. ಅದಕ್ಕೆ ಇವಾಗೆಲ್ಲ ತೊಳೆದು ಬಟ್ಟೆಯಲ್ಲಿ ಇರ್ತದಲ್ಲ ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಟ್ಟೆಯಲ್ಲಿ ಒರೆಸ್ತಾ ಇದ್ದೀನಿ. ಇವಾಗ ಕಟ್ ಮಾಡ್ಕೊಳ ಒರೆಸ್ಕೊಂಡು, ಅದು ಯಾಕಂದರೆ ಒದ್ದೆ ಇರ್ತದಲ್ಲ, ಅದು ಕಟ್ ಮಾಡಿದ್ರೆ ಒಂಥರ ರೊಳ್ಳೆ ಬರ್ತದಲ್ಲ, ಅದಕ್ಕೆ ಒರೆಸ್ಕೊಂಡ್ಬಿಟ್ರೆ ಆ ಥರ ಏನೂ ಬರಲ್ಲ ಅಂತ. ಇವಾಗ ಒಂದು ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಳ ಬೆಂಡೆಕಾಯಿ. ಕಟ್ಟಿಂಗ್ ಆಗಿದೆ. ಎಳೆ ಬೆಂಡೆಕಾಯಿ ಆದ್ರೂ ಇನ್ನೂ ಚೆನ್ನಾಗಿರ್ತದೆ. ಇದು ಸ್ವಲ್ಪ ದಪ್ಪ ಇದೆ, ಪರವಾಗಿಲ್ಲ, ಮಾಡ್ಬೋದು. ಸಾಂಬಾರು ಚೆನ್ನಾಗಿದೆ. ಇವಾಗ ಅದಕ್ಕೆ ಕಟ್ ಮಾಡಿ ಆ ಕಡೆ ಬಾಣಲಿ ಇಟ್ಬಿಟ್ಟು ಅದು ಉರಿಯೋಕೆ ಹಾಕಿದ್ದೀವಿ. ಅದಕ್ಕೆ ಸ್ವಲ್ಪ ಉರಿಯೋಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಉರಿಯೋಣ ಅಂತ. ಸ್ವಲ್ಪ ಅದು ರೊಳ್ಳೆ ಬರಲ್ಲ ಈರುಳ್ಳಿ ಹಾಕಿದ್ರೆ. ಅದಕ್ಕೆ ಮಿಕ್ಸಿಗೆ ಒಂಚೂರು ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀವಿ. ಹಸಿಕಾಯಿ ಅದು ರುಬ್ಬಿದಾಗ ಇದು ಬೆಂಡೆಕಾಯಿ ಎಲ್ಲ ಫ್ರೈ ಆಗಿದೆ. ಅದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀವಿ. ಸ್ವಲ್ಪ ಆಯಿಲು, ಆಮೇಲೆ ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವು ಸೊಪ್ಪು, ಅಷ್ಟೇ ಒಗ್ಗರಣೆ. ಆಮೇಲೆ ಅದು ಫ್ರೈ ಆಗ್ತಾಯಿದೆ. ಅಂದರೆ ಸ್ವಲ್ಪ ರುಬ್ಕೊಂಡ್ಬಿಟ್ರೆ ಸಾಕು. ಅಂದರೆ ಏನು ಮಸಾಲೆ ಏನು ಫ್ರೈ ಮಾಡಿಲ್ಲ, ಹಂಗೆ ಮಾಡಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀವಿ ರುಚಿಗೆ ತಕ್ಕಷ್ಟು. ಆಮೇಲೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಅದಿದು ಚಿಲ್ಲಿ ಪೌಡ್ರು 1 ಸ್ಪೂನು. ಅದು ಸಾಂಬಾರು ಪುಡಿ ಹಾಕ್ತೀವಲ್ಲ, ಅದರಲ್ಲೂ ಖಾರ ಇರ್ತದಲ್ಲ, ಅದಕ್ಕೆ ಒಂದು ಸ್ವಲ್ಪ ಸಾಕು. ಮೀಡಿಯಮ್ ತಿನ್ನೋರು ಖಾರ ಎಷ್ಟು ಬೇಕೋ ಅಷ್ಟು ಇಟ್ಕೊಬೋದು. ನಾವು ಸ್ವಲ್ಪ ಮೀಡಿಯಮಾಗಿ ಇಡ್ತೀವಿ. ಅದೆಲ್ಲ ಇವಾಗ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ ಹಾಕೋಣ, 1 ಸ್ಪೂನ್. ಅಂದರೆ ಬೆಂಡೆಕಾಯಿ ತುಂಬ ಫ್ರೈ ಆಗಬೇಕು ಚೆನ್ನಾಗಿ, ಆವಾಗ ಅದು ರೊಳ್ಳೆ ಬರಲ್ಲ. ಅದಕ್ಕೆ ಇವಾಗೆಲ್ಲ ಮಿಕ್ಸ್ ಮಾಡಿ ನೋಡ್ರಿ, ಅದು ಎಣ್ಣೆ ಬಿಡೋ ತನಕ ಕುದೀತಾ ಇದೆ. ಹಂಗೆ ಕುಗ್ಬಿಟ್ಟಿದ್ರೆ ಇವಾಗ ಸ್ವಲ್ಪ ಬೆಂಡೆಕಾಯಿ ಇದೆಯಲ್ಲ, ಇದಾಗಿದೆ, ಫ್ರೈ ಆಗ್ತಾಯಿದೆ ಮಸಾಲೆ. ಬೆಂಡೆಕಾಯಿ ಅದಕ್ಕೆ ಹಾಕೋಣ. ಬೆಂಡೆಕಾಯಿ ಹಾಕ್ಬಿಟ್ಟು ಅದು ಹುರಿದಿರ್ತೀವಲ್ಲ, ಅದಕ್ಕೆ ಅದು ಮಸಿ ಅಷ್ಟೊಂದು ಪಾತ್ರೆ ಆಗಿರ್ತದೆ. ಅದೇನಿಲ್ಲ, ಬೆಂಡೆಕಾಯಿದು ಮಾತ್ರ. ಅದಕ್ಕೆ ಅದ್ರೊಳ್ಳೆ ಹೋಗೋ ತನಕ ಹುರಿತೀವಲ್ಲ, ಚೆನ್ನಾಗಿ ಫ್ರೈ ಆಗಿಬಿಟ್ರೆ ಅದು ರೊಳ್ಳೆ ಸಿಗಲ್ಲ ಅಂತ. ಇವಾಗ ಅದಕ್ಕೆ ಸ್ವಲ್ಪ ನೀರು, ಎಷ್ಟು ಬೇಕೋ ಅಷ್ಟು ನೀರು ಸೇರಿಸೋದು. ಉಪ್ಪು ಖಾರ ಎಲ್ಲ ನೋಡ್ಕೊಂಬಿಟ್ಟು ಲಾಸ್ಟಲ್ಲಿ ಕುದಿಯೋ ಟೈಮ್ಗೆ ನೀರು, ಅದು ಒಂದು ಸ್ವಲ್ಪ ಹುಳಿ ಹಾಕಬೇಕು. ಕುದ್ದಾದ್ಮೇಲೆ ಅದು ಚೆನ್ನಾಗಿ ಕುದೀತಾ ಇರ್ತದಲ್ಲ, ಆವಾಗ ಹುಳಿ ಹಾಕಬೇಕು. ಇವಾಗ ನಮಗೆ ಎಷ್ಟು ನೀರು ಬೇಕು, ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೆಟ್ ಆಗ್ತದೆ, ಚೆನ್ನಾಗಿರ್ತದೆ ಒಂಥರ ಈ ಪಲ್ಯಕ್ಕಿನ ಈ ಸಾಂಬಾರು ಮಾಡ್ಕೊಂಡ್ರೆ ಸ್ವಲ್ಪ ಅನ್ನಕ್ಕೂ ಆಗ್ತದೆ, ಮುದ್ದೆಗೂ ಸೆಟ್ ಆಗ್ತದೆ. ಈ ಪಲ್ಯ ಅಂದರೆ ಬರೀ ಚಪಾತಿಗೆ ಸೆಟ್ ಆಗ್ತದಲ್ಲ, ಅದಕ್ಕೆ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಅದು ಕುದಿಲಿ ನೋಡ್ರಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಬೆಂಡೆಕಾಯಿ ಸಾಂಬಾರು ರೆಡಿ ಆಯಿತು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಬೆಂಗಳೂರು ಬೆಂಡೆಕಾಯಿ ಸಾಂಬಾರು. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀವಿ.
ಇವಾಗ ಹುಳಿ ಹಾಕಿದ್ದೀವಿ ನೋಡ್ರಿ. ಇವಾಗ ಸಾಕು, ಸ್ವಲ್ಪ ಹಾಕೊಂಡ್ರೆ ಸಾಕು ಹುಳಿ, ಜಾಸ್ತಿ ಏನು ಬೇಡ. ಮೀಡಿಯಮ್ ಸೈಜು. ಕೆಲವರು ಹುಳಿ ಜಾಸ್ತಿ ತಿಂತಾರೆ, ಕಡಿಮೆ ತಿಂತಾರೆ. ಅದರಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಂಡ್ರೆ ಸಾಕು. ಎಲ್ಲರಿಗೂ ಬಾಯ್. ನೆಕ್ಸ್ಟ್ ನೆಲಾಗಲ್ಲಿ ಸಿಗ್ತೀವಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಅಲ್ಲಿ ನೆಗಿತಾ ಇರೋದು ಏನಕ್ಕೆ ಅಂದರೆ ನಮ್ಮ ಮನೆಯವರು ಏನಾರು ರೇಗಿಸ್ತಾ ಇದ್ರು, ಅದಕ್ಕೋಸ್ಕರ. ಸೊ ಅಷ್ಟೇ, ಬಾಯ್.